ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಹೂ ತೆಗೆಯೋದಕ್ಕಂತ ಬಂದಿದ್ದೇನೆ. ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ದೀನಲ್ಲ, ನನಗೆ ಹೂವೇ ತೆಗಿಲಿಕ್ಕಾಗಿಲ್ಲ ಅಂತ ಹೇಳಿ. ಇವತ್ತು ನೋಡಿ ಗೂಡು ಬಿಟ್ಟು ಹೋಗಿದೆ. ಅದು ವಿಚಿತ್ರ ಏನಂದರೆ, ನಿನ್ನೆ ಅಷ್ಟೇ ಬೆಳಿಗ್ಗೆ ಕಾಗೆಗೂ ಮತ್ತು ಆ ಹಕ್ಕಿಗೆ ಜಗಳ ಆಗಿದೆ. ಹಾಗಾಗಿ ಅದು ಗೂಡೇ ಬಿಟ್ಟು ಹೋಗಿದೆ. ಇವತ್ತು ನಾನು ಹೂ ತೆಗಿತಾ ಇದ್ದೇನೆ ನೋಡಿ, ದೇವ್ರಿಗೋಸ್ಕರ. ಸುಮಾರು ಹೂ ಬಿಟ್ಕೊಳ್ಳುತ್ತೆ. ಮಧ್ಯದಲ್ಲಿ ಒಂದು ವರ್ಷ ಹಾಳಾಗಿ ಹೋಗಿತ್ತು ಈ ಗಿಡ, ಹೂವೇ ಬಿಟ್ಟಿರ್ಲಾಗಿತ್ತು. ಏನಾಗಿತ್ತು ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ. ಅದು ಕೂಡ ಒಂದು ತಿಂಗಳಾಯಿತು ಹೂ ಬಿಡ್ಲಿಕ್ಕೆ ಸ್ಟಾರ್ಟಾಗಿ. ಒಂದು ವರ್ಷ ಏನೂ ಇಲ್ಲಾಗಿತ್ತು ಈ ಗಿಡದಲ್ಲಿ. ಕಟ್ ಮಾಡಿ ಹಾಗೆ ಅರ್ಧಕ್ಕಿಟ್ಟಿದ್ವಿ. ಈಗ ಆಗಿದೆ ನೋಡಿ ಚೆಂದಾಗಿ. ಇದಕ್ಕೆ ಮಾತ್ರ ಕಣ್ಣು ಬೀಳದೆ ಇದ್ದರೆ ಸಾಕು. ಇಷ್ಟು ಹೂ ಸಿಕ್ಕಿದೆ ನನಗಿವತ್ತೆ ದೇವ್ರ ಪೂಜೆಗೆ. ಬೆಳಗ್ಗೆ ಆಕಾಶ ನೋಡಿ ಹೇಗಿದೆ ಅಂತ. ಒಂದು ವಾರ ಸುಮಾರಾಯಿತು ಬೆಳಗಾವಲ್ಲಿ ಮಳೆನೇ ಇಲ್ಲ. ಔಟ್ಸೈಡಲ್ಲಿ ಬೀಳ್ತಾ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಈ ಕಡೆ ಅಂತೂ ಸ್ವಲ್ಪನೂ ಮಳೆ ಇಲ್ಲ. ಎಷ್ಟು ಬಿಸಿಲಿದೆ ಅಂದರೆ ಸೆಕೆ ಜಾಸ್ತಿ. ಇದು ಸೀದಾ ರಾತ್ರಿ ಕ್ಲಿಪ್ಪಿಂಗ್. ಇದು ನಾವು ಊಟ ಎಲ್ಲ ಆಗಿದ್ದೇ ವಾಕಿಂಗ್ ಅಂತ ಬಂದಿದ್ದೀವಿ. ಇವತ್ತೇ ಅಡುಗೆ ಏನು ಶೂಟ್ ಮಾಡಿಲ್ಲ ನಾನು. ಕೆಲವು ಸರಿ ಮನಸ್ಸೇ ಬರೋದಿಲ್ಲ ಶೂಟ್ ಎಲ್ಲ ಮಾಡೋದಕ್ಕೆ. ಒಂದೊಂದು ಕ್ಲಿಪ್ಪಿಂಗ್ ಸಹ ಹಾಕ್ತಾ ಇರ್ತೀನಿ ನಾನು, ಏನೇನು ಮಾಡಿದ್ದೀನಿ ಅದನ್ನೇನು. ಮನೇಲಿ ಕೂತಿದ್ರೆ ಸೆಕೆ ಅಂತೂ ಜಾಸ್ತಿ. ಅದಕ್ಕೆ ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಅಂತ ಇಲ್ಲಿ ಬಂದಿದ್ದೀವಿ. ಈ ಕಡೆ ನಮ್ಮದು ಸೀಟೌಟ್ ಇದೆ, ಕಮ್ಯುನಿಟಿ ಹಾಲೆಲ್ಲ ಇದೆ, ಅಲ್ಲೇ ಸ್ವಲ್ಪ ಬಂದು ಕೂತ್ಕೊಂಡಿದ್ದೀವಿ. ಗಾಳಿ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲೇ ಮಲ್ಕೊಂಡು ಬಿಡುವ ಅಂತ ಅನಿಸುತ್ತೆ, ಅಷ್ಟು ಗಾಳಿ ತಣ್ಣಗಿದೆ ಮಾತ್ರ. ಆರಾಮಾಗಿ ಕೂತ್ಕೋಬೋದು ಇಲ್ಲಿ. ಇದು ಸದ್ಯದಲ್ಲಿ ಮಾಡಿದ್ದು, ಹೊಸದಾಗಿ ಮಾಡಿದ್ದಾರೆ ಕಂಪ್ನಿಯವರು. ತುಂಬ ಚೆನ್ನಾಗಿದೆ ಮಾತ್ರ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು. ಸ್ವಲ್ಪ ಖರೀದಿಗೆ ಅಂತ ಹೋಗಿದ್ವಿ. ಸುಮಾರು ದಿನ ಆಯಿತು ಏನು ಖರೀದಿನೇ ಮಾಡಿರಲಿಲ್ಲಾಗಿತ್ತು. ಸ್ವಲ್ಪ ನನಗೆ ಬಟ್ಟೆ, ಮಕ್ಕಳಿಗೆ ಎಲ್ಲರಿಗೂ ತಗೊಂಡಿದ್ದಾಗಿದೆ. ಹಾಗೆ ಒಂದು ರೌಂಡ್ ಶೂಟ್ ಮಾಡ್ಕೊಂಡಿದ್ದೀನಿ ಅಂಗಡಿದು. ಮತ್ತು 2-3 ಕಡೆ ಹೋಗಿದ್ವಿ, ಅಲ್ಲೆಲ್ಲ ಮತ್ತೆ ಶೂಟ್ ಮಾಡ್ತೇ ಇರಲಿಲ್ಲ ನಾನು. ಡೈರೆಕ್ಟಾಗಿ ನಾವು ಹೋಟೆಲಿಗೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೀನಿ ಅಷ್ಟೇ. ನಮ್ಮ ಮನೆಯವರು ಏನಾದರೂ ತಿಂತೀಯ ಅಂತ ಕೇಳಿದ್ರು. ಅಡ್ಡಿಲ್ಲ ಅಂಥೇಳಿ ಜ್ಯೂಸ್ ಮತ್ತು ಮಸಾಲೆ ದೋಸೆ ತೊಗೊಂಡಿದ್ವಿ. ಇದು ನಮ್ಮ ಕಡೆಯವ್ರದ್ದೇ, ಮಂಗಳೂರವ್ರದ್ದು ಇದು ಹೋಟೆಲ್ಲು. ಇಲ್ಲೆಲ್ಲ ನೋಡಿ ಮುರುಡೇಶ್ವರದ್ದು, ಆಮೇಲೆ ಯಕ್ಷಗಾನದ್ದು ಎಲ್ಲ ಇದೆ ಫೋಟೋಸು. ಹಾಗೆ ಒಂದು ರೌಂಡ್ ಕ್ಲಿಪ್ನ ತೊಗೊಂಡಿದ್ದೇನೆ. ತುಂಬ ಚೆನ್ನಾಗಿದೆ. ಯಾಕಂದರೆ ಇಲ್ಲಿ ಬೆಳಗಾವಲ್ಲಿ ಈ ಕಡೆದ್ದೇ ಎಲ್ಲ ಅಡುಗೆ ಮಾಡ್ತಾರೆ. ಬಟ್ ಈ ಹೋಟೆಲಲ್ಲಿ ಮಾತ್ರ ನಮಗೆ ಮಂಗಳೂರು ಟೇಸ್ಟೇ ಸಿಕ್ಕಿದೆ, ಸೇಮ್ ಟು ಸೇಮ್. ಮಂಗಳೂರಲ್ಲಿ ನಮ್ಮ ಕಡೆಯಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಮಸಾಲೆ ದೋಸೆ ಕ್ರಿಸ್ಪಿಯಾಗಿತ್ತು. ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿತ್ತು, ನಮ್ಮ ಕಡೆ ಮಾಡೋ ಥರನೇ. ಇಲ್ಲೊಂದು ಅಕ್ವೇರಿಯಮ್ ಇತ್ತು ನೋಡಿ, ಎಷ್ಟು ದೊಡ್ಡ ಮೀನಂದರೆ ತುಂಬ ಕ್ಯೂಟಾಗಿದೆ ಮೀನು. ಚೆಂದ ಇದೆ ಮಾತ್ರ, ವೈಟ್ ಒಂದೇ ಒಂದಿದೆ ಮಾತ್ರ. ಹಾಗೆ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ ನೋಡಿ, ಎಷ್ಟು ಚೆಂದ ಇದೆ ಅಂತೇಳಿ. ಇದು ಮನೆಗೆ ಬಂದಿದ್ದೆ ಮಧ್ಯಾಹ್ನಕ್ಕೆ. ನನ್ನ ಮಗಳು ಹಾಕ್ಕೊಂಡಿದ್ದಾಳೆ ಡ್ರೆಸ್ ನೋಡಿ, ಇದನ್ನೇ ನಾನು ಅವಳಿಗೆ ಪರ್ಚೇಸ್ ಮಾಡಿದ್ದು. ಜೊತೆಗೆ ಇನ್ನೊಂದು ಜೋಡಿನೇ ತೊಗೊಂಡಿದ್ದೀನಿ. ಅದನ್ನು ಇನ್ನು ಯಾವತ್ತಾದರೂ ತೋರಿಸ್ತೀನಿ ನಾನು, ಓಕೆನಾ? ಇವತ್ತು ರಾತ್ರಿಗೆ ಇಷ್ಟೇ ಕ್ಲಿಪ್ ಮಾಡಿದ್ದು. ಇದು ಮರುದಿನ ಬೆಳಗ್ಗೆ ಸ್ವಲ್ಪ ನಾನು ವಿಡಿಯೋದಲ್ಲಿ ಚೇಂಜಸ್ ಮಾಡುವ ಅಂಥೇಳಿ ಇದನ್ನೆಲ್ಲ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಮುಂದೆ ಏನಾದರೂ ಸ್ವಲ್ಪ ಚೇಂಜಸ್ ಮಾಡುವ ಅಂತ, ವಿಡಿಯೋ ಎಡಿಟಿಂಗಲ್ಲೆಲ್ಲ ನೋಡೋಣ. ಇದು ಮಾರನೇ ದಿನ ಬೆಳಿಗ್ಗೆ ನಾನು ಈ ಕಡಲೆಬೇಳೆ ಅಂತಾರಲ್ವ, ಇದಕ್ಕೆ ಚಣಾ ದಾಲ್, ಅದರದ್ದು ವಡೆ ಮಾಡೋದಕ್ಕೆ ಬಂದಿದ್ದೀನಿ. ನಮ್ಮ ಮನೆಯವರು ಸುಮಾರು ದಿನ ಆಯಿತು ಹೇಳ್ತಾಯಿದ್ರು ಸ್ವಲ್ಪ ಮಾಡು ಅಂಥೇಳಿ. ಅದಕ್ಕೆ ನಿನ್ನೆ ರಾತ್ರಿಯೇ ನೆನೆಸಿಟ್ಟಿದ್ದೆ ನಾನು ಇದನ್ನೆಲ್ಲನೂ. ಈಗ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಎಲ್ಲ ಮೊದಲಿನ ದಿನವೇ ನೆನೆಸಿಟ್ಕೋಬೇಕು. ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕಡಲೆಬೇಳೆ. ಒಂದು ಸ್ವಲ್ಪ ಕಡಲೆಬೇಳೆನ ನಾನು ಗ್ರೈಂಡ್ ಮಾಡ್ಕೋತೀನಿ ಮಿಕ್ಸರಲ್ಲಿ. ಗ್ರೈಂಡ್ ಮಾಡಿ ಆ ಪೇಸ್ಟ್ನ ಹಾಕೋತೀನಿ ಇದಕ್ಕೆ. ಇದಾದಮೇಲೆ ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ
ಒಣಗಿರೋದಾದರೆ ಚೆನ್ನಾಗಿರುತ್ತೆ, ಯಾಕಂದರೆ ನೀವು ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೋದು ಅದನ್ನು. ಜೊತೆಗೆ ಅರಿಶಿಣ ಮತ್ತು ಓಂಕಾಳನ್ನ ಹಾಕಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಗ್ಯಾಸ್, ಹಾಗಾಗಿ ಓಂಕಾಳನ್ನು ಹಾಕ್ಕೊಂಡಿದ್ದೀನಿ ನಾನು. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತೇ. ಎಲ್ಲದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ವಡೆ ರೀತಿ ಮಾಡಿದ್ದೀನಿ. ನಮ್ಮ ಕಡೆ ಎಲ್ಲ ತಟ್ಟಿ ಕೈಯಲ್ಲಿ ಮಾಡ್ತಾರೆ, ಅಷ್ಟು ಗಟ್ಟಿ ಬರಲಿಲ್ಲ ಅದು, ಯಾಕಂದರೆ ಚಣಾ ದಾಲ್ ಸ್ವಲ್ಪನೇ ಇತ್ತು, ಅಷ್ಟರಲ್ಲೇ ಮಾಡಿದ್ದೀನಿ ನಾನು. ಹೀಗೆ ಕೈಯಲ್ಲೇ ತಟ್ಟಿ ಹಾಕ್ತಾಯಿದ್ದೀನಿ ನಾನು. ನೋಡಿ, ವಡೆ ರೀತಿ ಬಿಡ್ತಾಯಿದ್ದೇನೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಕೆಲವು ಸರಿ ಬೇರೆ ಬೇರೆ ರೀತಿಯಾಗಿ ತಿನ್ನಬೇಕು ಅನಿಸುತ್ತೆ. ಇವತ್ತು ಸಂಡೇ ಅಲ್ವಾ, ಆರಾಮಾಗೆದ್ದು ಸ್ವಲ್ಪ ಏನಾದರೂ ಕರೆದಿರೋದು ತಿನ್ನಬೇಕು ಅನಿಸ್ತಾ ಇತ್ತು, ಹಾಗಾಗಿ ಇದನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟು. ಬನ್ನಿ, ಕಡಲೆಬೇಳೆ ವಡೆ ಜೊತೆಗೆ ಚಹಾ ಕುಡಿಯುವ. ಇದಾದಮೇಲೆ ನಮ್ಮ ಪಕ್ಕದ ಮನೆ ಆಂಟಿಯವರು ಅವ್ರ ಮನೇಲಿ ಆಗಿರುವಂಥ ಮಾವಿನ ಹಣ್ಣು ತಂದುಕೊಟ್ಟಿದ್ರು. ನೀವು ಕಾಣ್ಬೋದು, ನಾನು ಯಾವತ್ತೂ ಶೂಟ್ ಮಾಡ್ತೀನಲ್ವ, ಅಲ್ಲೇ ಇದೆ ನೋಡಿ ಮರ. ಇದೊಂದು ಹೀಗೆ ಶೂಟ್ ಮಾಡ್ಕೊಂಡಿದ್ದೇನೆ ನಾನು ಮಾವಿನ ಹಣ್ಣನ್ನು. ತುಂಬ ಸ್ವೀಟಾಗಿದೆ ಮಾತ್ರ ಅದು, ತುಂಬಾ ಏನು ಹಣ್ಣಾಗಿಬಿಟ್ಟಿದೆ. ಈಗ ಆಯ್ತಲ್ವ, ಸೀಸನ್ ಎಂಡ್ ಆಗ್ಲಿಕ್ಕೆ ಬಂತು. ಈಗ ಮತ್ತೆ ಮಾವಿನ ಹಣ್ಣು ಮಾರ್ಕೆಟಲ್ಲಿ ಬರ್ತಾನೇ ಇದೆ ಎಷ್ಟು ರಾಶಿ. ನಮ್ಮ ಕಾಲನಿನಲ್ಲಿ ನೋಡಿದ್ರಂತೂ ರೋಡ್ ಇಡೀ ಬಿತ್ಕೊಂಡಿದೆ, ಅಷ್ಟಿದೆ ಮಾತ್ರ. ಇದು ಮಧ್ಯಾಹ್ನ ಕ್ಲಿಪ್ಪಿಂಗು. ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ತರಿಸಿದ್ದೆ. ನೆಕ್ಸ್ಟ್ ಮಳೆ ಬರುತ್ತಲ್ವ, ಹಾಗಾಗಿ ಒಂದು ಅರ್ಧ ಕಿಲೋ ತರಿಸಿದ್ದೀನಿ. ಚೆನ್ನಾಗಿ 2 ಬಿಸಿಲು ಹಾಕಿ ಅದನ್ನು ಒಣಗಿಸಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಇದು ಒಣಗಿದೆ. ಕೈಯಲ್ಲಿ ನಿಮಗೆ ಗೊತ್ತಾಗ್ಬೋದು, ಈ ರೀತಿ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒಣಗಿದೆ ಅಂಥೇಳಿ. ಆ ರೀತಿ ಆದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಏನೋ ಒಂಥರ ಒಳಗಡೆ ಬೂಸ್ಟ್ ಹಿಡ್ದಂಗೆ ಆಗಿಬಿಡುತ್ತದು ಮಳೆಗಾಲದಲ್ಲಿ. ಈಗ ಏನೇನು ಮಳೆಗಾಲಕ್ಕೆ ಸ್ಟಾಕ್ ಮಾಡಿ ಇಟ್ಕೋಬೇಕು ಅದನ್ನೆಲ್ಲದನ್ನು ಸ್ಟಾಕ್ ಮಾಡಿ ಇಟ್ಕೊಂಡು ಬಿಡಬೇಕು, ಇಲ್ಲಾಂದರೆ ಮಳೆಗಾಲದಲ್ಲಿ ತಂದರೆ ಆಗೋದಿಲ್ಲ, ಎಲ್ಲ ಹಾಳಾಗೋಗ್ಬಿಡುತ್ತೆ. ಇದು ಸಂಜೆ ಕ್ಲಿಪ್ಪಿಂಗು. ನಾನು ಮಲ್ಲಿಗೆ ಹೂವನ್ನ ತೆಗೆದಕ್ಕೆ ಬಂದಿದ್ದೀನಿ. ಈಗ ಬಿಸಿಲು ಜಾಸ್ತಿ ಅಲ್ವಾ, ಹಾಗಾಗಿ ಆಗ್ತಾಯಿದೆ ಮಲ್ಲಿಗೆ. ಒಂದು ರೌಂಡ್ ಎಲ್ಲದನ್ನು ತೆಗೆದು ಮಾಲೆ ಮಾಡಿ ನಾನು ಮುಡ್ಕೊಂಡಿದ್ದೀನಿ. ದೇವರಿಗೆ ಬೇಕು ಅಂದರೆ ನಾನು ತೆಗೆಯೋದಿಲ್ಲ, ಹಾಗೆ ಬಿಟ್ಬಿಡ್ತೇನೆ. ಬೆಳಗ್ಗೆ ದಿನ ನಮ್ಮ ಮನೆಯವರು ದೇವರಿಗೆ ಹೂವು ತೆಗಿತಾರಲ್ವ, ಅದೇ ಟೈಮಿಗೆ ತೆಗೆದು ಹಾಕ್ತಾರೆ ದೇವರಿಗೆ. ಮತ್ತು ನಾನು ಸಂಜೆ ಎಲ್ಲ ತೆಗಿತಾ ಕೂತ್ಕೊಳ್ಳೋದಿಲ್ಲ. ನಾನು ಮುಡ್ಕೋಬೇಕಿದ್ರೆ ಮಾತ್ರ ನಾನು ಸಂಜೆ ತೆಗಿತೀನಿ, ಯಾಕಂದರೆ ನಾವು ಹೆಣಿತೀವಲ್ವ, ಆ ಸ್ಟೈಲಲ್ಲಿ ಹೂವು ಅರಳಿದ್ರೆ ಹೆಣಿಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮೊಕ್ಕೆ ಇರುವಾಗಲೇ ತೆಗೆದು ಹೆಣಿಬೇಕು ಅದನ್ನು. ನಮ್ಮ ಕಡೆ ಎಲ್ಲ ಹಾಗೆ ಮಾಡ್ತಾರೆ, ಬೆಳಗ್ಗೆನೇ ತೆಗಿತಾರೆ. ಅಂದರೆ ಈ ಮೊಕ್ಕೆ ಇದೆಯಲ್ಲ, ಇದು ಸಂಜೆ ಟೈಮ್ ಅರಳೋ ಮೊಕ್ಕೆ ಇದು. ಇದರ ಬೆಳಗ್ಗೆನೇ ತೆಗೆದು ಮಾಲೆ ಮಾಡಿ ಮಾರ್ಕೆಟಲ್ಲಿ ಮಾರ್ತಾರೆ. ಇನ್ನೂ ಸಣ್ಣ ಸೈಜಲ್ಲಿ ಬರುತ್ತದು. ಇದಂದರೆ ನಾನು ಸಂಜೆ ತೆಗಿತೀನಲ್ವ, ಹಾಗಾಗಿ ಮತ್ತೆ ಸ್ವಲ್ಪ ದೊಡ್ಡಕ್ಕೆ ಬೆಳೆಯುತ್ತದು. ಈಗ ಮತ್ತು ಚಿಗುರು ಬರ್ತಾ ಇದೆ. ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಈ ಗಿಡ ಯಾಕೋ ಗೊತ್ತಿಲ್ಲ, ವರ್ಷ ಇಡೀ ಆಗೋದೇ ಇಲ್ಲ ಇದಕ್ಕೆ, ಒಂದು 2 ಏನೋ ಬಿಡುತ್ತೆ ಅಷ್ಟೇ ಬೇಸಿಗೆ. ಈ ವಿಡಿಯೋ ಹೇಗನ್ನಿಸ್ತು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ನೋಡಿ, ಈ ವಿಡಿಯೋ ಲೈಕ್ ಆದರೆ